ಸದ್ಯ ಉಜಿರೆಯಲ್ಲಿರುವಂತಹ ತಿಮರೋಡಿ ನಿವಾಸದಲ್ಲಿ ನಡೀತಾ ಇರುವಂತಹ ತಲಾಶ್ ಈಗ ಅಲ್ಲಿ ಮೊಬೈಲ್ ಸಿಗತ್ತಾ ಚಿನ್ನಯ್ಯಂದು ಅನ್ನುವಂಥದ್ದು ಪ್ರಶ್ನೆ. ಮೊಬೈಲ್ ವಶಕ್ಕಾಗಿ ಸರ್ಚ್ ವಾರೆಂಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಸೊ ಗ್ಯಾಂಗ್ ಬಳಿ ಮೊಬೈಲ್ ಇದೆ ಅಂತ ಹೇಳಿ ಚಿನ್ನಯ್ಯ ಹೇಳ್ಕೊಂಡಿದ್ದಂತೆ. ಸೊ ನನ್ನ ಬಳಿ ಮೊಬೈಲ್ ಇಲ್ಲ, ನಾನು ಬಂದಾಗ್ಲೇನೆ ಅವರೇ ಕಿತ್ಕೊಂಡು ಇಟ್ಕೊಂಡ್ರು, ಅವ್ರ ಹತ್ರನೇ ಇದೆ ಮೊಬೈಲ್ ಎಲ್ಲವೂ ಕೂಡ ಅಂತ ಆತ ಹೇಳಿದಾನೆ ಅಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ. ಸೊ ಚಿನ್ನಯ್ಯನ 2 ವರ್ಷಗಳ ಮೊಬೈಲ್ CDR ಅನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿನ ಮಾಡ್ಕೊಂಡಿದ್ದಾರೆ. ಸೊ ತಯಾರಿ ಮಾಡ್ಕೊಂಡು ಅಂದ್ರೆ ಆ CDR ಅನ್ನ ವಶಕ್ಕೆ ಪಡ್ಕೊಂಡು CDR ಅನ್ನ ಸ್ಟಡಿ ಮಾಡಿ ನಂತರ ಗೊತ್ತಾಗುತ್ತೆ ಆತ ಯಾರ ಜೊತೆಗೆ ಎಷ್ಟು ಕಾಂಟ್ಯಾಕ್ಟ್ ಮಾಡಿದ್ದ ಏನೇನು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ನಾವು ಪ್ರತಿನಿಧಿ ಅಶೋಕ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಬಂದೆ ಅಶೋಕ್. ಹಾಗೆ ಮಹೇಶ್ ಶೆಟ್ಟಿ ಸಹೋದರನ ಮನೆಯಲ್ಲೂ ಕೂಡ ಶೋಧ ನಡೆಯುತ್ತೆ. ತಿಮರೋಡಿ ಮನೆ ಮತ್ತು ಸಹೋದರನ ಮನೆ, ಸೊ ಎರಡೂ ಕಡೆ ನಡೆಯಲಿರುವಂತಹ ಶೋಧ ಕಾರ್ಯ. ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ, ಸೊ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಎರಡೂ ಮನೆಯಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಈಗ ಸರ್ಚ್ ವಾರೆಂಟ್ ಅನ್ನ ತಗೊಂಡೇ ಬಂದಿದ್ದಾರೆ ಅಧಿಕಾರಿಗಳು. ಉಜಿರೆಯಲ್ಲಿರುವಂತಹ ಎರಡೂ ಮನೆಗಳು, ಒಂದು ತಿಮರೋಡಿಯವರ ಮನೆ ಹಾಗೆ ಅವರ ಸಹೋದರನ ಮನೆ, ಎರಡೂ ನಿವಾಸಗಳಲ್ಲೂ ಕೂಡ ಈಗ ಶೋಧ ಕಾರ್ಯ ನಡೀತಾ ಇದೆ. ನಾವು ಪ್ರತಿನಿಧಿ ಅಶೋಕ್ ಡೀಟೇಲ್ಸ್ ಕೊಡ್ತಾರೆ. ಅಶೋಕ್, ನಾನು ಕೇಳ್ತಾ ಇದ್ದೆ, ಈಗ ನಡೀತಾ ಇರುವಂತಹ ಒಂದು ಸರ್ಚ್ ಆಪರೇಷನ್ ಏನಿದೆ, ಒಂದು ಆತನ ಮೊಬೈಲ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಅಂತೇಳಿ. ಯಾಕಂದ್ರೆ ಆತ ಮೊಬೈಲ್ ನಾನು ಬಂದಾಗ ನನ್ನ ಮೊಬೈಲನ್ನು ಅವ್ರು ಕಿತ್ತಿಟ್ಕೊಂಡ್ರು, ಅವ್ರ ಹತ್ರನೇ ಇದೆ ಅನ್ನುವಂಥದ್ದು. ಬಹುಶಃ ಅದಕ್ಕೋಸ್ಕರ ಕೆಲವೊಂದಷ್ಟು ಸರ್ಚ್ ಆಪರೇಷನ್ ನಡೆಸುವಂಥದ್ದು, ಅದನ್ನ ವಶಕ್ಕೆ ಪಡೆಯುವಂಥ ಒಂದು ಸಾಧ್ಯತೆ. ಹಾಗೆ ತಿಮರೋಡಿ ನಿವಾಸ ಮಾತ್ರ ಅಲ್ಲ, ಅವರ ಅಣ್ಣನ ಮನೆಯಲ್ಲಿ ಅಂದ್ರೆ ಅವರ ಸಹೋದರ ಮನೆಯಲ್ಲೂ ಕೂಡ ಇಲ್ಲಿ ತಲಾಶ್ ನಡೀತಾ ಇದೆ ಅಂತೇಳಿ. ಅಶೋಕ್. ಹೌದು ರೇಮನ್, ಪ್ರಮುಖವಾಗಿ ಈ ಅನಾಮಿಕ ಚಿನ್ನಯ್ಯದಿಂದನೇ ಈತ ಪ್ರಾರಂಭದಲ್ಲಿ ನ್ಯಾಯಾಲಯಕ್ಕೆ ಬುರುಡೆ ತಂದು ಕೊಟ್ಟಾದ ಬಳಿಕ ಆತ ಮೊಬೈಲನ್ನು ಯೂಸ್ ಮಾಡ್ತಿರಲಿಲ್ಲ. ಆತನೇ ತನಿಖೆಯಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಅದಾದ ಬಳಿಕ ನಾನು ಮೊಬೈಲನ್ನು ಯೂಸ್ ಮಾಡ್ತಿರಲಿಲ್ಲ, ನಾನು ಆಶ್ರಯ ಪಡೆದಿಂದ ಮನೆಯಲ್ಲಿ ಯಾರು ಇರ್ತಿದ್ದೆ ಅವ್ರದಿಗೆ ನಾನು ಮೊಬೈಲನ್ನು ಕೊಟ್ಟಿದ್ದೇನು ಅಂತ. ಸೊ ಆ ಒಂದು ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲ್ಗಾಗಿ ಈಗ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆತ ಮೊಬೈಲ್ ಏನು ಯೂಸ್ ಮಾಡ್ತಿದ್ದ ಅದಕ್ಕೆ ಸಂಬಂಧಪಟ್ಟಂತ 2 ವರ್ಷದ CDR ಅನ್ನು ಈಗಾಗಲೇ SIT ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆತನ ಜೊತೆ ಸಂಪರ್ಕ ಇದ್ದಂಥವ್ರು ಯಾರು ಎಂಬುದು ಈಗ ಪ್ರಾರಂಭದಲ್ಲಿ ಗೊತ್ತಾಗಿದೆ. ಸೊ ಹಾಗಾಗಿ ಆತನ ಮೊಬೈಲ್ನಲ್ಲಿ ಇನ್ನಷ್ಟು ಸಾಕ್ಷ್ಯಗಳು ಸಿಗುವಂತ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕ್ರಮವನ್ನು ವಹಿಸಿರ್ತಕ್ಕಂಥ. ಇದರ ಜೊತೆಗೆ ಆತನ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿವರಗಳನ್ನು ಪಡ್ಕೊಳ್ಳಲಾಗಿದೆ. ಆತ 2014ರಿಂದ ಇಲ್ಲಿಂದ ತೆರಳಿದ ಬಳಿಕ ತಮಿಳುನಾಡಿಗೂ ಕೂಡ ಹೋಗಿದ್ದ ಅಂತ ಹೇಳ್ತಾನೆ. ಹೀಗಾಗಿ ಅಲ್ಲಿಯೂ ಕೂಡ ಜೊತೆಗಿದ್ದಂಥವ್ರು, ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಅವರ ಜೊತೆ ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ತೆರೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಆತ ಒಂದು ಬಾರಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದ ಬಳಿಕ ಮತ್ತೆ ವಾಪಸ್ ಉಜಿರೆಗೆ ಬಂದು ಇಲ್ಲೊಂದು ಕೆಲಸ ಕೂಡ ಸೇರ್ಕೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಎಲ್ಲ ವಿವರಗಳನ್ನು SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಆತ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿಂದ SIT ಅಧಿಕಾರಿಗಳು ಈ ಮಹಜರ್ ಪ್ರಕ್ರಿಯೆ ಈ ರೀತಿಯಾಗಿ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸ್ತಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇವತ್ತೇನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಏನು SIT ಅಧಿಕಾರಿಗಳು ಬಂದು ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸದ ಮೇಲೆ SIT ಅಧಿಕಾರಿಗಳು ಈಗ ಶೋಧ ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿಂದ ಗಮನಿಸಬಹುದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದ ಕೆಲವೇ ದೂರದಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸ ಇರ್ತಕ್ಕಂಥದ್ದು. ಸೊ ಅವರ ಸಹೋದರ ನಿವಾಸಕ್ಕೂ ಕೂಡ ಈಗಾಗಲೇ SIT ಅಧಿಕಾರಿಗಳು ಹೋಗಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಚ್ ವಾರೆಂಟ್ ಹಿಡ್ಕೊಂಡೇ ಬಂದಿರತಕ್ಕಂಥದ್ದು. ಹೀಗಾಗಿ ಇಲ್ಲಿ ಏನು ಒಂದು ಮನೆಯನ್ನು ಕಾಣಿಸ್ತಿದೆ, ಇದು ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸ. ಅಂದ್ರೆ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಆಗಿರ್ತಕ್ಕಂಥ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸ. ಸೊ ತೋಟದ ದಾರಿ ಇದೆ. ಸೊ ದಾರಿಯ ಅಲ್ಲಿ ಗಮನಿಸಬಹುದು ಒಂದು ಮನೆಯನ್ನು ಕಾಣಿಸ್ತಿದೆ. ಸೊ ಅದೇ ಒಂದು ಮನೆಯಲ್ಲಿ ಅದು ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆ. ಸೊ ಅದರ ಮನೆಯ ಮುಂಭಾಗದಲ್ಲಿ ಪೊಲೀಸ್ ವಾಹನ ಕೂಡ ನಿಂತಿರೋದನ್ನು ಗಮನಿಸಬಹುದು. ಒಂದು SP ದರ್ಜೆ ಅಧಿಕಾರಿಗೆ, ಇದರ ಜೊತೆಗೆ DYSP ದರ್ಜೆ ಅಧಿಕಾರಿ. ಸೊ ಅಧಿಕಾರಿ ಸಿಬ್ಬಂದಿಗಳು ಸದ್ಯ ಮನೆಯ ಒಳಭಾಗಕ್ಕೆ ಹೋಗಿರ್ತಕ್ಕಂಥದ್ದು. ಸೊ ಅಲ್ಲಿ ಏನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮಹತ್ವದ ಸಾಕ್ಷ್ಯಾಧಾರಗಳು ಸಿಗುತ್ತಾ, ಈ ಹಿನ್ನೆಲೆಯಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ 2 ಮನೆಗಳಲ್ಲಿ ನಡೆಸಿರ್ತಕ್ಕಂಥದ್ದು ರೇಮಾನ್.